ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ HSTR ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗಾಗಿ 2015 ಪೇಪರ್ 2 ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ನಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಬರುವಂತಹ ಪ್ರಶ್ನೆಗಳು 51ರಿಂದ ಮುಂದುವರಿದಂಥ ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮೊದಲ 10 ಪ್ರಶ್ನೆಗಳು ಅಂದರೆ 41ರಿಂದ 50ರವರೆಗೂ ಬಂದಂತಹ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಮುಂದುವರೆದು 51ರಿಂದ ಮುಂದಿನ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. 51ನೇ ಕ್ವಶನ್ ಏನು ಹೇಳುತ್ತೆ? ಸೊ ಮೊದಲನೇದಾಗಿ 51ನೇ ಕ್ವಶನ್ ಏನು ಹೇಳುತ್ತೆ? ಇಫ್ a/3 = b/4 = c/7 ದೆನ್ ದ ವ್ಯಾಲ್ಯೂ ಆಫ್ a + b + c / c ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ a/3 = b/4 = c/7 ಆದರೆ a + b + c / c ನ ಬೆಲೆ ಎಷ್ಟು ಅಂತ. ಸೊ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಹೇಗೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಸಿಂಪಲ್ ಆಗಿ ಇದಕ್ಕೆ ನಾವೇನು ತಗೊಳ್ಬೇಕಂದ್ರೆ ಮೊದಲನೇದಾಗಿ ಗಿವನ್ ಅವ್ರು ಏನು ಕೊಟ್ಟಿದ್ದಾರಲ್ಲ a/3 ಮತ್ತು b/4 ಮತ್ತು c/7 ಇದನ್ನು ನಾವು k ಅಂತ ತಗೊಳ್ಳೋಣ. ಇದ್ರ ಪ್ರಕಾರವಾಗಿ ನಾವು ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಮುಂದಿನ ಹಂತದಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದರೆ a/3 = k, ಹಾಗೆ b/4 = k, ಜೊತೆಗೆ c/7 = k ಅಂತ ತಗೊಳ್ಬೋದು. ಇದರ ಅರ್ಥ ಏನಾಗುತ್ತೆ ನೋಡ್ರಿ, ಇಲ್ಲಿ 3 ಈಕ್ವಲಿಂದ ಆ ಕಡೆ ಕಳಿಸಿದ್ರಿ ಅಂತ ಹೇಳಿದ್ರೆ a = 3k ಆಗತ್ತೆ. ಅದೇ ರೀತಿ b = 4k ಆಗತ್ತೆ, ಹಾಗೇನೆ c = 7k ಆಗತ್ತೆ. ಈ ವ್ಯಾಲ್ಯೂಸನ್ನು ಅವ್ರೇನು ಕೊಟ್ಟಿದ್ದಾರೆ? a + b + c / c ಅಂತ ಕೊಟ್ಟಿದ್ದಾರೆ ತಾನೆ. ಇದಕ್ಕೆ ವ್ಯಾಲ್ಯೂಸನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಹೇಳಿದ್ರೆ a ಅಂತ ಹೇಳಿದ್ರೆ 3k + b ಅಂತ ಹೇಳಿದ್ರೆ 4k + c ಅಂತ ಹೇಳಿದ್ರೆ 7k / c ಅಂದರೆ ಮತ್ತೆ 7k ಅಂತ ತಗೊಳ್ರಿ. ಮುಂದಿನ ಹಂತದಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಇಲ್ಲಿ ಅಂದರೆ 3 + 4 ಅಂದರೆ 7, 7 + 7 ಅಂದರೆ 14k / 7k. ನೋಡಿ ಇಲ್ಲಿ ಕೆ ಕ್ಯಾನ್ಸಲು, 7 1s 7 2s, ಆನ್ಸರ್ ಏನು ಬರ್ತಾ ಇದೆ? 2 ಬರ್ತಾ ಇದೆ. ಸೊ ಆನ್ಸರ್ 2 ಬರ್ತಾ ಇದೆ ಅಂದರೆ ಇದರ ಅರ್ಥ ಏನು? ಕೊಟ್ಟಂಥ ಆಪ್ಷನ್ಗಳಲ್ಲಿ ಆನ್ಸರ್ 2 ಅಂದರೆ a + b + c / c ನ ಬೆಲೆ 2 ಅಂತೇಳಿ ಸೊ ನೀವು ಆಪ್ಷನ್ 1 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಅದೇ ರೀತಿ 52ನೇ ಪ್ರಶ್ನೆಯನ್ನು ನೀವು ನೋಡಿದಾಗ 52ನೇ ಕ್ವಶನ್ ಏನು ಹೇಳ್ತಾ ಇದೆ? ದ ಫ್ಯಾಕ್ಟರ್ಸ್ ಆಫ್ x⁴ + 4 × y⁴ ಆರ್ ಅಂತ ಕೊಟ್ಟಿದ್ದಾರೆ. ಅಂದರೆ x⁴ + 4y⁴ ಇದರ ಅಪವರ್ತನ. ಸೊ ಇದರ ಅಪವರ್ತನ ನೀವು ಕಂಡುಹಿಡಿಯೋದಾದ್ರೆ ಹೇಗೆ ಮಾಡ್ಬೋದು ನೋಡಿ ಇಲ್ಲಿ. ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ x⁴ + 4 × y⁴ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ನಾವು x² ಅಂತ ಬರ್ಕೊಳ್ಬೋದು. ಪಕ್ಕದಲ್ಲಿರುವಂಥದ್ದನ್ನು 2y² ಅಂತ ತಗೊಳ್ಬೋದು. ಇದಿಷ್ಟಕ್ಕೆ ನೀವು +4x² y² ಆ್ಯಡ್ ಮಾಡಿರಿ ಒಂದ್ಸರಿ, ಇನ್ನೊಂದ್ಸರಿ ಮೈನಸ್ ಮಾಡಿರಿ. 4x² y² ಕಳೀರಿ. ಒಂದ್ಸರಿ ಕೂಡಬೇಕು, ಒಂದ್ಸರಿ ಕಳಿಬೇಕು. ಆಗ ಇದಿಷ್ಟನ್ನು ನೀವೇನಂತ ತಗೊಳ್ಬೋದು ಅಂದರೆ ಇದನ್ನು ಮಾಡೋ ಉದ್ದೇಶ ಇಷ್ಟೇ, ನಾವು ಅದನ್ನು ಸ್ಕ್ವೇರಿಂಗ್ ಮಾಡಬೇಕು ಅಂತೇಳಿ. ಇದಿಷ್ಟನ್ನು ನೋಡಿದಾಗ a² + b² + 2ab ರೂಪದಲ್ಲಿರೋದ್ರಿಂದಾಗಿ ಇದನ್ನು ನೀವು x² + 2y² ಅಂತ ತಗೊಳ್ಬೋದು. ಪಕ್ಕದಲ್ಲಿ ಏನು ಉಳಿತು? 4x² y² ಉಳಿತು. ನೆಕ್ಸ್ಟ್ ಸ್ಟೆಪ್ ಇಲ್ಲಿ x² + 2y² ಆಯ್ತಲ್ಲ, ಇದನ್ನು ಕೂಡ ನೀವು ಸ್ಕ್ವೇರ್ ಕಂಪ್ಲೀಟಾಗಿ ಹೋಲ್² ತಗೊಳ್ಳೋದಾದ್ರೆ 4 2, x² x, y² y ಅಂತ ತಗೊಂಡು ಇದಕ್ಕೂ ಕೂಡ ಸ್ಕ್ವೇರ್ ಅಂತ ಬರಿಬೋದು. ಈಗ ಮತ್ತೊಂದು ಐಡೆಂಟಿಟಿ, ಅಲ್ಜಿಬ್ರಾಯಿಕ್ ಐಡೆಂಟಿಟಿ ಬರುತ್ತಲ್ಲ a² - b² ಅದ್ರ ಪ್ರಕಾರ ಬರಿಬೋದು. ನೋಡಿ a² - b² ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರ್ತದಪ್ಪ ಅಂತ ಹೇಳಿದ್ರೆ ಇಲ್ಲಿ x² + 2y² - 2xy ಅನ್ನೋದು ಒಂದು ಐಡೆಂಟಿಟಿ, ಒಂದು ಫ್ಯಾಕ್ಟರ್ ಸಿಗುತ್ತೆ. ಅದೇ ರೀತಿ x² + 2y² ಇನ್ನೊಂದು +2xy ಅನ್ನೋದು ಇನ್ನೊಂದು ಫ್ಯಾಕ್ಟರ್ ಸಿಗುತ್ತೆ. ಒಂದು ಸರಿ ಮೈನಸ್, ಒಂದು ಸರಿ ಪ್ಲಸ್ ಹಾಕಿ ಬರೆದ್ರೆ ಇದು a - b² ಅಂದರೆ a² - b² ಅಂತ ಹೇಳ್ತೀವಲ್ಲ, ಅದರ ಆಧಾರದ ಮೇಲೆ ಬರೆದಿದ್ದೀವಿ. ಓಕೆನಾ? ಸೊ ಇದರ ಆಧಾರದ ಮೇಲೆ ಇಲ್ಲಿ a + b × a - b ರೂಪದಲ್ಲಿ ಬರೆದಾಗ ನಿಮಗೆ ಆನ್ಸರ್ ಸಿಗುತ್ತೆ. ಈ ಆನ್ಸರನ್ನು ಯಾವುದರಲ್ಲಿ ಕೊಟ್ಟಿದ್ದಾರಪ್ಪ ಅಂತ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರಿ ಅಂದರೆ ಅದು ಆಪ್ಷನ್ 4ರಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ 4ರಲ್ಲಿ ಇರ್ತಕ್ಕಂಥ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಆನ್ಸರ್ ಅಂತೇಳಿ. ಓಕೆನಾ? ಹಾಗೆ ಮುಂದಿನ ಪ್ರಶ್ನೆ 53ನೇ ಕ್ವಶನ್ನು. ಇಫ್ 2x + y = 3
ನೆಕ್ಸ್ಟ್ ಕ್ವಶನ್ 53. ಇಫ್ 2x plus y is equal to 3 and xy is equal to 1, the value of x plus y raised to x minus y ಅಂತ ಕೊಟ್ಟಿದ್ದಾರೆ. ಅಂದರೆ 2x plus y is equal to 3 ಮತ್ತು xy is equal to 1 ಆದರೆ x plus y raised to x minus y ನ ಬೆಲೆ ಎಷ್ಟು ಅನ್ನೋದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಲ್ಲಿ xy is equal to 1 ಅಂತ ಗಿವನ್ ಅವ್ರು ಕೊಟ್ಟಿದ್ದಾರೆ. ಇದನ್ನೇ ನಾವು y ನ ಈಕ್ವಲ್ ಇಂದ ಆ ಕಡೆ ಅಥವಾ x ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಅಂದ್ರೆ y is equal to 1/x ಅಂತ ಹೇಳ್ಬೋದು. ಈ 1/x ಅನ್ನ ಅವ್ರು ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಇನ್ನೊಂದು 2x plus y is equal to 3ಗೆ y ನ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದ್ರೆ ನೋಡಿ ಇಲ್ಲಿ ಆನ್ಸರ್ ಏನು ಬರುತ್ತೆ ಅಂತ ಹೇಳಿದ್ರೆ 2x plus 1/x is equal to 3. ಈಗ ಈ 2x ಮತ್ತೆ 1/xಗೆ ಎಲ್ ಸಿ ಎಂ ತಗೊಂಡ್ರಿ ಅಂತ ಹೇಳಿದ್ರೆ ಕೆಳಗಡೆ x ಬರುತ್ತೆ, 2x into x ಮಾಡಿದ್ರೆ 2x square plus 1 is equal to 3 ಬರುತ್ತೆ. ಈ x ಅನ್ನು ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ 2x square plus 1 is equal to 3x. ಇದನ್ನು ನೀವು ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೆದಾಗ 2x square minus 3x plus 1 is equal to 0 ಅಂತ ಬರೀಬಹುದು. ಇದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ನ ಮೂಲಕ ಎರಡು ಫ್ಯಾಕ್ಟರ್ಸ್ ಅನ್ನು ಕಂಡುಹಿಡಿದಾಗ ಅದರಲ್ಲಿ x ನ ಬೆಲೆ ಸಿಗುತ್ತೆ ನಿಮಗೆ. ಅದ್ರ ಪ್ರಕಾರ ಇದನ್ನ ಫ್ಯಾಕ್ಟರೈಸೇಷನ್ ಮಾಡಿದಾಗ 2 ಮತ್ತೆ 1 ಗುಣಾಕಾರ ಮಾಡಿದ್ರೆ 2 ಬರುತ್ತೆ. ನೀವು ಎರಡು ಸಂಖ್ಯೆಯನ್ನು ಗುಣಾಕಾರ ಮಾಡಿದ್ರೆ 2 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ -3 ಬರಬೇಕು. ಅಂದರೆ 2x ಸ್ಕ್ವೇರ್ ಮೈನಸ್ 2x ಮೈನಸ್ x ಪ್ಲಸ್ 1 ಅಂತ ತಗೊಳ್ರಿ. -2 -1 ಕೂಡಿದ್ರೆ -3 ಬರುತ್ತೆ. ಇವೆರಡನ್ನ ಗುಂಪು ಮಾಡಿದಾಗ ಇವೆರಡರಲ್ಲೂ 2x ಕಾಮನ್ ಇರೋದ್ರಿಂದ x ಮೈನಸ್ 1 ಉಳಿತದೆ. ಇವೆರಡರಲ್ಲೂ ಕೂಡ 1 ಕಾಮನ್ ಇರೋದ್ರಿಂದ x ಮೈನಸ್ 1 ಬರುತ್ತೆ. ಈಗ ದಟ್ ಈಸ್ ಈಕ್ವಲ್ ಟು 0. x ಮೈನಸ್ 1 ಅನ್ನೋದು ಒಂದು ಫ್ಯಾಕ್ಟರು, ಅದನ್ನು 0 ಅಂತ ತಗೊಳ್ರಿ. ಇನ್ನೊಂದು ಈ ಕಡೆ 2x ಉಳಿತು, ಈ ಕಡೆ -1 ಉಳಿತು. ಇದನ್ನು ಒಂದು ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ -1 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ +1 ಬರುತ್ತೆ. ಇನ್ನೊಂದು ಈ ಕಡೆ 2x ಈಸ್ ಈಕ್ವಲ್ ಟು ಏನು ಬರುತ್ತೆ 1 ಬರುತ್ತೆ, ಅಥವಾ x ಈಸ್ ಈಕ್ವಲ್ ಟು 1/2 ಬರುತ್ತೆ. ಸಪೋಸ್ ನೀವು x ನ ಬೆಲೆಯನ್ನು ನೀವು 1 ಅಂತ ಕನ್ಸಿಡರ್ ಮಾಡಿದ್ರಿ ಅಂದರೆ ಇಫ್ x ಈಸ್ ಈಕ್ವಲ್ ಟು 1 ಆವಾಗ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ y ಈಸ್ ಈಕ್ವಲ್ ಟು 1/x ಅಂತ ತಗೊಂಡಿದ್ರಿ ತಾನೆ. ಅಲ್ಲಿಗೆ y ಈಸ್ ಈಕ್ವಲ್ ಟು ಏನಾಗುತ್ತೆ 1/1 ಅಂತ ಹೇಳಿದ್ರೆ y ನ ಬೆಲೆ 1 ಬರುತ್ತೆ. x ನ ಬೆಲೆ x ಈಸ್ ಈಕ್ವಲ್ ಟು 1 ಹಾಗೆ y ಈಸ್ ಈಕ್ವಲ್ ಟು 1. ಇದನ್ನು ನೀವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ ಅಲ್ಲಿ ಬೆಲೆ ಕಂಡುಹಿಡಿಯಕ್ಕೆ ಕೇಳಿರೋದು x ಪ್ಲಸ್ y ರೈಸ್ ಟು ಏನೋ y ಮೈನಸ್ x ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ x ಅಂತ ಹೇಳಿದ್ರೆ 1 + 1 ರೈಸ್ ಟು 1 - 1 ಅಂತ ತಗೊಳ್ತೀರಾ. 1 + 1 ಅಂದರೆ 2, 1 - 1 ಅಂದರೆ 0. 2 ರೈಸ್ ಟು 0 ಅಂದರೆ ನಮಗೆ ಗೊತ್ತು ಎಕ್ಸ್ಪೋನೆನ್ಷಿಯಲ್ ನಿಯಮದ ಪ್ರಕಾರ 2⁻0 ಇದ್ದಾಗ ಅದರ ಬೆಲೆ ಯಾವಾಗಲೂ ಕೂಡ 1 ಇರುತ್ತೆ. ಅಂದರೆ ಅಲ್ಲಿಗೆ ಇದಕ್ಕೆ ಆನ್ಸರ್ ಏನು ಬಂತು. ಸೊ ದಟ್ ನೀವು ಆಪ್ಷನ್ 2ರಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ 2 ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ 54ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಭಿನ್ನ ರಾಶಿಗಳನ್ನು ಕೊಟ್ಬಿಟ್ಟು ದ LCM ಆಫ್ 2/5, 6/25 ಅಂಡ್ 8/35 ಈಸ್ ಅಂತ ಕೊಟ್ಟಿದ್ದಾರೆ. 5ನೇ 2, 25ನೇ 6 ಮತ್ತು 35ನೇ 8 ಇವುಗಳ ಲಾಸಾ ಕಂಡು ಹಿಡಿಯಿರಿ ಅಂತೇಳಿ. ಸೊ ಇವುಗಳ ಲಾಸಾವನ್ನು ಕಂಡುಹಿಡಿಬೇಕು ಅಂದರೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಮಗೊಂದು ನಿಯಮ ಬರುತ್ತೆ. ಏನದು ಅಂದರೆ LCM ಆಫ್ ಫ್ರಾಕ್ಷನ್ಸ್ ಬೇಕು ಅಂದರೆ ನೀವು LCM ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ HCF ಆಫ್ ಡಿನಾಮಿನೇಟರ್ಸ್ನ ಕಂಡುಹಿಡ್ಕೊಳ್ಬೇಕು. ಅದ್ರ ಪ್ರಕಾರ ನೀವು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ. ಸೊ ಇಲ್ಲಿ ನ್ಯೂಮರೇಟರಲ್ಲಿ 2, 6, 8 ಇದೆ. ಸೊ 2, 6, 8 ಇವುಗಳ ಲಾಸ ಕಂಡುಹಿಡ್ಕೊಳ್ಬೇಕು ಅಂದರೆ 2, 6, 8ನ ಲಾಸ ಬಂದ್ಬಿಟ್ಟು ಏನು ಬರುತ್ತೆ ಅಂದರೆ 24 ಬರುತ್ತೆ ನಾವು ಲೆಕ್ಕ ಮಾಡಿದರೆ. ಅದೇ ರೀತಿ ಡಿನಾಮಿನೇಟ್ರಲ್ಲಿ 5, 25, 35 ಇದೆ. ಇವುಗಳ HCF ಏನು ಬರುತ್ತೆ ಆ್ಯಕ್ಚುಲಿ ಅಂದರೆ 5 ಬರುತ್ತೆ. ಇದರ ಆಧಾರದ ಮೇಲೆ ನೀವು ಡೈರೆಕ್ಟಾಗಿ ರಿಸಲ್ಟ್ ಬರಿಬೋದು. ಏನಂತೇಳಿ LCM ಆಫ್ ನ್ಯೂಮರೇಟರ್ ಅಂದರೆ 24, HCF ಆಫ್ ಡಿನಾಮಿನೇಟರ್ ಅಂದರೆ 5. ಏನು ಬರ್ತಾ ಇದೆ ಆನ್ಸರು 24/5. ಹಾಗಾಗಿ ನೀವು ಕೊಟ್ಟಂಥ ಆಪ್ಷನ್ಗಳನ್ನು ನೋಡ್ತಾ ಹೋದಾಗ 4ನೇ ಆಪ್ಷನ್ನಲ್ಲಿ ಆ ಒಂದು ಉತ್ತರವನ್ನು ನೋಡ್ತಾ ಇದ್ದೀರಾ. 24/5 ದಿಸ್ ಈಸ್ ದ ಆನ್ಸರ್. ಅದೇ ರೀತಿಯಲ್ಲಿ 55ನೇ ಕ್ವಶನ್ ಅನ್ನು ನೋಡ್ತಾ ಹೋದ್ರೆ ದ ಪಾಲಿನಾಮಿಯಲ್ಸ್ 2x³ minus 5x² plus x plus a and ax³ plus 2x² minus 3 when divided by x minus 2 leave the remainders r1 and r2 respectively the value of a if r1 is equal to r2. ಅಂದರೆ ಈ ಎರಡು ಪಾಲಿನಾಮಿಯಲ್ಗಳನ್ನು ನಾವು
ಈ ಎರಡು ಬಹುಪದೋಕ್ತಿಗಳನ್ನು ಎಕ್ಸ್ ಮೈನಸ್ 2ರಿಂದ ಭಾಗಿಸಿದಾಗ R1 ಮತ್ತು R2 ಅಂತಕ್ಕಂತಹ ಶೇಷಗಳು ಬರ್ತವೆ. R1 ಮತ್ತು R2ಗಳು ಸಮ ಇದ್ವು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಂಥ ಎನ ಬೆಲೆ ಎಷ್ಟು ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ. ವೆರಿ ಸಿಂಪಲ್. ನೀವೇನು ಮಾಡಬೇಕು, ಇದಕ್ಕೆ ಆನ್ಸರ್ ಕಂಡುಹಿಡಿಬೇಕು ಅಂತ ಅಂದರೆ ಅಲ್ಲಿ ಎಕ್ಸ್ ಮೈನಸ್ 2 ಅನ್ನೋದೊಂದು ಫ್ಯಾಕ್ಟರ್ ಕೊಟ್ಟಿದ್ದಾರಲ್ವಾ, ಆ ಫ್ಯಾಕ್ಟರನ್ನು ನಾವು ಈಕ್ವಲ್ ಟು 0 ಅಂತ ತಗೊಂಡ್ರಿ ಅಂದರೆ -2 ಈ ಕಡೆ ಬಂದಾಗ ಎಕ್ಸ್ನ ಬೆಲೆ 2 ಬರುತ್ತೆ. ಕೊಟ್ಟಂಥ ಎರಡು ಪಾಲಿನಾಮಿಯಗಳನ್ನು ಒಂದು P1 ಆಫ್ ಎಕ್ಸ್ ಇನ್ನೊಂದು P2 ಆಫ್ ಎಕ್ಸ್ ಅಂತ ತಗೊಂಡು ಎಕ್ಸ್ನ ಬೆಲೆಯನ್ನು ನೀವು 2 ಹಾಕಿದ್ರಿ ಅಂದರೆ ಈ ಕಡೆ R1 ಬರುತ್ತೆ, ಈ ಕಡೆ R2 ಅಂದರೆ ರಿಮೈಂಡರ್ಸ್ ಬರ್ತವೆ. R1 ಬರಬೇಕು ಅಂತ ಹೇಳಿದ್ರೆ 2 × 2 ಕ್ಯೂಬ್ ಮೈನಸ್ 5 × 2 ಸ್ಕ್ವೇರ್ ಪ್ಲಸ್ 2 ಅಂತ ಏನ ಬೆಲೆಯನ್ನು ಕಂಡುಹಿಡಿಬೇಕು. ಅದೇ ರೀತಿಯಲ್ಲಿ ಈ ಕಡೆ a × 2 ಕ್ಯೂಬ್ ಪ್ಲಸ್ 2 × 2 ಸ್ಕ್ವೇರ್ ಮೈನಸ್ 3. ಈಗ 2 × 2 ಕ್ಯೂಬ್ ಮಾಡಿದ್ರಿ ಅಂತ ಹೇಳಿದ್ರೆ ಆ್ಯಕ್ಚುಯಲ್ ಆಗಿ ನಿಮಗೆ ಎಷ್ಟು ಬರುತ್ತೆ ಅಂದರೆ 8 ಬರುತ್ತೆ. 8 × 2 ಮಾಡಿದ್ರೆ 16. 2 2s 4 ಬರುತ್ತೆ. 5 4s 20 ಪ್ಲಸ್ 2 ಪ್ಲಸ್ a. ಈ ಕಡೆ R2 ಇಸ್ ಈಕ್ವಲ್ ಟು 2 ಕ್ಯೂಬ್ ಮಾಡಿದ್ರೆ 8 ಬರುತ್ತೆ. 8a ಪ್ಲಸ್ 2 2s 4 × 2 ಮಾಡಿದ್ರೆ 8 ಮೈನಸ್ 3 ಅಂತ ಬರೀತೀರಾ. ಇನ್ನೂ ಸಿಂಪ್ಲಿಫೈ ಮಾಡಿದಾಗ 16ರಲ್ಲಿ 20 ಹೋಗೋದ್ರಿಂದಾಗಿ ನಿಮಗೇನು ಬರುತ್ತೆ, 16ರಲ್ಲಿ 20 ಕಳೆದ್ರೆ -4 ಬರುತ್ತೆ. ಅದರಲ್ಲಿ 2 ಕಳೆದ್ರೆ a-2 ಈ ಕಡೆ ಉಳ್ಕೊಳ್ಳುತ್ತೆ. ಈ ಕಡೆ ಆನ್ಸರ್ ಏನು ಬರುತ್ತಪ್ಪ ಅಂತ ಹೇಳಿದ್ರೆ 8ರಲ್ಲಿ 3 ಕಳೆದ್ರೆ 5 ಬರೋದ್ರಿಂದ 8a + 5. ಅವರೇ ಕೊಟ್ಟಿದ್ದಾರೆ ಏನಂತ ಹೇಳಿ R1 ಇಸ್ ಈಕ್ವಲ್ ಟು R2 ಆಗಿದ್ದಾಗ ಏನ ಬೆಲೆ ಕಂಡುಹಿಡಿಯಿರಿ ಅಂತ. ಅದ್ರ ಪ್ರಕಾರ R1 ಅಂತ ಹೇಳಿದ್ರೆ a-2, R2 ಅಂತ ಹೇಳಿದ್ರೆ 8a + 5. ಈ 8a ಈಕ್ವಲಿಂದ ಈ ಕಡೆ ತೊಗೊಂಬಂದ್ರೆ -8a ಆಗುತ್ತೆ. 2ನ ಈಕ್ವಲಿಂದ ಈ ಕಡೆ ತೊಗೊಂಬಂದ್ರೆ +2 ಆಗುತ್ತೆ. ಇದರ ಅರ್ಥ -7a ಇಸ್ ಈಕ್ವಲ್ ಟು 7. 7 ಕ್ಯಾನ್ಸಲ್ ಆದರೆ ಮೈನಸನ್ನು ಈಕ್ವಲಿಂದ ಆ ಕಡೆ ಕಳಿಸಿದ್ರೆ ಏನ ಬೆಲೆ -1 ಬರುತ್ತೆ. ಏನ ಬೆಲೆ ಏನು ಬರ್ತಾ ಇದೆ, -1. ಸೊ ನೀವು ಸುಲಭವಾಗಿ ಆಪ್ಷನ್ 1 ಉತ್ತರವನ್ನಾಗಿ ಆಯ್ಕೆ ಮಾಡಬಹುದು. ಅದೇ ರೀತಿಯಲ್ಲಿ 56ನೇ ಕ್ವಶನ್, ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಆಲ್ವೇಸ್ ಫ್ಯಾಕ್ಟರ್ ಆಫ್ x⁻n - 1 ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಯಾವುದು x⁻n - 1 ಬಹುಪದೋಕ್ತಿಯ ಒಂದು ಅಪವರ್ತನವಾಗಿದೆ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಸುಲಭವಾಗಿ ಹೇಳ್ಬೋದು. ಹೇಗಪ್ಪ ಅಂತಂದರೆ ಇಲ್ಲಿ x⁻n - 1 ಅಂತಕ್ಕಂಥದ್ದು ಇದ್ರ ಒಳಗಡೆ x-1 ಅನ್ನೋದೊಂದು ಫ್ಯಾಕ್ಟರ್ ಇರುತ್ತೆ. ಹಾಗಾಗಿ ಅದು x-1ರಿಂದ ಸುಲಭವಾಗಿ ಭಾಗ ಆಗತ್ತೆ. ಯಾವಾಗ x-1ರಿಂದ ಸುಲಭವಾಗಿ ಭಾಗ ಆಗುತ್ತೋ ಆಗ ನಾವು ಹೇಳ್ಬೋದು x-1 ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ x ಇಸ್ ಈಕ್ವಲ್ ಟು ಏನು ಬರುತ್ತೆ, 1. ಇದರ ಆಧಾರದ ಮೇಲೆ x⁻n - 1 ಇಸ್ ಈಕ್ವಲ್ ಟು 1⁻n - 1 ಅಂತ ತಗೊಳ್ಬೋದು x ಇರೋ ಜಾಗದಲ್ಲಿ. ಇದನ್ನು ನಾವು ಇದರಲ್ಲಿ ಒಂದು x-1 ಅನ್ನೋದೊಂದು ಫ್ಯಾಕ್ಟರ್ ಯಾವಾಗಲೂ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅದರ ಆಧಾರದ ಮೇಲೆ x-1 ಇಂಟು x⁻n - 1 ಪ್ಲಸ್ x⁻n - 2 ಪ್ಲಸ್ ... ಕೊನೆಗೆ 1 ಇರುತ್ತೆ. ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳ್ಬೋದು x-1 ಅನ್ನೋದು ಒಂದು ಫ್ಯಾಕ್ಟರ್ ಉಳಿತೈತೆ. ಇದಿಷ್ಟಕ್ಕೂ ಕೂಡ ಏನು ಬರುತ್ತೆ ಅಂದರೆ x ಇರೋ ಜಾಗದಲ್ಲಿ ನೀವೇನಾದರೂ 1 ಹಾಕಿದ್ರಿ ಅಂದರೆ ಕಂಪ್ಲೀಟಾಗಿ 1 ಬರ್ತಾ ಹೋಗುತ್ತೆ. ಇದ್ರ ಜೊತೆಗೆ x-1 ಇಂದ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ x-1 ಬರುತ್ತೆ. ಹಾಗಾಗಿ ಇದರಲ್ಲಿ ಯಾವಾಗಲೂ ಇರುವಂಥ ಫ್ಯಾಕ್ಟರ್ ಯಾವುದು ಅಂದರೆ x-1. ಸೋ ದಟ್ ಆಪ್ಷನ್ 2 ಉತ್ತರವನ್ನಾಗಿ ಹೇಳ್ತೀರಾ. ನೆಕ್ಸ್ಟ್ 57ನೇ ಪ್ರಶ್ನೆ, ದ ಪ್ರಾಡಕ್ಟ್ ಆಫ್ ಕ್ಯೂಬ್ ರೂಟ್ 9 ಪ್ಲಸ್ ಕ್ಯೂಬ್ ರೂಟ್ 16 ಪ್ಲಸ್ ಕ್ಯೂಬ್ ರೂಟ್ 12 ಆ್ಯಂಡ್ ಇಟ್ಸ್ ಕಾಂಜುಗೇಟ್ ಸರ್ಡ್ ಈಸ್ ಅಂತ ಕೊಟ್ಟಿದ್ದಾರೆ. ಕ್ಯೂಬ್ ರೂಟ್ 9 ಪ್ಲಸ್ ಕ್ಯೂಬ್ ರೂಟ್ 16 ಪ್ಲಸ್ ಕ್ಯೂಬ್ ರೂಟ್ 12 ಮತ್ತು ಇದರ ಆಕರ್ಣಿಕಾರಕದ ಗುಣಲಬ್ಧ, ಇವುಗಳ ಜೊತೆಗೆ ಆಕರ್ಣಿಕಾರಕವನ್ನು ಸೇರಿಸಿ ಗುಣಾಕಾರ ಮಾಡಿದ್ರೆ ಉತ್ತರ ಏನು ಬರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರವನ್ನು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಯ ಆಧಾರದ ಮೇಲೆ ಕ್ಯೂಬ್ ರೂಟ್ 9 ಅಂತ ಹೇಳಿದ್ರೆ ಏನು ಬರುತ್ತೆ, 3⁻1/3 ಹೋಲ್ ಸ್ಕ್ವೇರ್ ಅಂತ ಬರೀಬೋದು ಅದನ್ನು. ಓಕೆನಾ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಇನ್ನೊಂದು ಏನು ತಗೊಳ್ಬೋದು ಅಂತ ಹೇಳಿದ್ರೆ ಕ್ಯೂಬ್ ರೂಟ್ 16 ಇದೆಯಲ್ಲ, ಕ್ಯೂಬ್ ರೂಟ್ 16 ಅನ್ನು ಕೂಡ ಏನಂತ ತಗೊಳ್ಬೋದು ಅಂತ ಹೇಳಿದ್ರೆ ನಾವು 4⁻1/3 ಹೋಲ್ ⁻2 ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಯಾವುದು ಕ್ಯೂಬ್ ರೂಟ್ 12 ಅಂತ ಇದೆಯಲ್ಲ, ಇದನ್ನು ನಾವು 3 × 4 ಹೋಲ್ ⁻1/3 ಅದರ ಪ್ರಕಾರ ನಾವು 3⁻1/3 × 4⁻1/3 ಅಂತ ಬರೀಬೋದು. ಈಗ ನಮಗೆ ಗೊತ್ತು ಏನಂತ ಹೇಳಿದ್ರೆ ಇಲ್ಲಿ ಇದನ್ನು ನಾವು ಎ ಅಂತ ತಗೊಳ್ಳೋಣ, ಇದನ್ನು ಬಿ ಅಂತ ತಗೊಳ್ಳೋಣ. ಓಕೆನಾ.
ಅಲ್ಲಿಗೆ ಎ ಮತ್ತು ಬಿ ಅಂತ ನೀವು ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ನಮಗೆ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಅಂತಕ್ಕಂಥದ್ದೊಂದು ಎಕ್ಸ್ಪ್ರೆಷನ್ ಬರುತ್ತೆ. ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಪಕ್ಕದಲ್ಲಿ ಎ ಮೈನಸ್ ಬಿ ಅನ್ನೋದಿದೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಬರುತ್ತೆ. ಇದು ಆಲ್ಜಿಬ್ರಾಯಿಕ್ ಐಡೆಂಟಿಟಿ. ಈ ಒಂದು ಆಲ್ಜಿಬ್ರಾಯಿಕ್ ಐಡೆಂಟಿಟಿಯ ಪ್ರಕಾರವಾಗಿ ಎ ಮತ್ತು ಬಿಗಳನ್ನು ನಾವು ಎ ಇಸ್ ಈಕ್ವಲ್ ಟು ಏನಂತ ತೊಗೊಂಡಿದ್ವಿ, 3/1/3 ತೊಗೊಂಡಿದ್ದೀವಿ. ಬಿ ಅನ್ನು ನಾವು 4/1/3 ತೊಗೊಂಡಿದ್ದೀವಿ. ಅದ್ರ ಪ್ರಕಾರ ಎ ಮೈನಸ್ ಬಿ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ ಇಲ್ಲಿ, 3/1/3 ಮೈನಸ್ 4/1/3 ಅಂತ ಹೇಳ್ಬೋದು. ಅಥವಾ ಇದನ್ನು ಕ್ಯೂಬ್ ರೂಟ್ 3 ಮೈನಸ್ ಕ್ಯೂಬ್ ರೂಟ್ 4 ಅಂತ ಹೇಳ್ಬೋದು. ಇದೇನಿದು, ಈ ಒಂದು ಸರ್ಡ್ಸನ್ನು ಅಡಿಷನ್ ಮಾಡಿದಾಗ ಏನು ಬರುತ್ತಲ್ಲ ಅದರ ಕಾಂಜುಗೇಟ್ ಸರ್ಡ್ ಇದು. ಕ್ಯೂಬ್ ರೂಟ್ 3 ಮೈನಸ್ ಕ್ಯೂಬ್ ರೂಟ್ 4 ಅನ್ನೋದು ಕಾಂಜುಗೇಟ್ ಸರ್ಡ್ ಅಂತ ಹೇಳ್ತೀವಿ ನಾವು ಇದನ್ನು. ಈ ಕಾಂಜುಗೇಟ್ ಸರ್ಡ್ನ ಜೊತೆಗೆ ನೀವೀಗ ಏನು ಮಾಡಬೇಕಂದ್ರೆ ಮಲ್ಟಿಪ್ಲೈ ಮಾಡಬೇಕು ತಾನೆ. ಸೊ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಇಂಟು ಮಾಡಿದಾಗ ಇದಿಷ್ಟನ್ನು ಇಂಟು ಮಾಡಿದ್ರಿ ಅಂದರೆ ಏನೋ ಕ್ಯೂಬ್ ರೂಟ್ 9 ಪ್ಲಸ್ ಕ್ಯೂಬ್ ರೂಟ್ 16 ಪ್ಲಸ್ ಕ್ಯೂಬ್ ರೂಟ್ 12 ಮಾಡಿದರೆ ಆ ಐಡೆಂಟಿಟಿಯ ಪ್ರಕಾರ ಬರ್ತಾ ಇದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಇದಿಷ್ಟನ್ನು ನೀವೇನಂತ ಹೇಳ್ಬೋದು, ಕ್ಯೂಬ್ ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ ಕ್ಯೂಬ್ ರೂಟ್ 4 ಹೋಲ್ ಸ್ಕ್ವೇರ್ ಅಂತ ತಗೊಳ್ಬೋದು. ಆಗ ವೆರಿ ಸಿಂಪಲ್, ನಿಮಗೆ ಕ್ಯೂಬ್ ರೂಟ್ 3ನ ಹೋಲ್ ಸ್ಕ್ವೇರ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಐಡೆಂಟಿಟಿ ಪ್ರಕಾರ ಅದು ಮೇಲ್ಗಡೆ ಕ್ಯೂಬ್ ಆಗಬೇಕು. ಅಲ್ಲಿಗೆ ಕ್ಯೂಬು ಮತ್ತು ರೂಟು ಅಂದರೆ 3 ಮತ್ತು 3 ಕ್ಯಾನ್ಸಲ್ ಆಗುತ್ತೆ. ಈ ಕಡೆನೂ ಕೂಡ 3 ಮತ್ತು 3 ಕ್ಯಾನ್ಸಲ್ ಆಗಿ 3 - 4 ಮಾಡಿದರೆ -1 ಉಳ್ಕೊಳ್ಳುತ್ತೆ. ಇಲ್ಲಿ ಇದು -1 ಆಗಬೇಕು. ಸೊ ದಟ್ ನೀವು ಆಪ್ಷನ್ 1 ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ನೆಕ್ಸ್ಟ್ ಕ್ವಶನ್ ನಂಬರ್ 58. ಇಫ್ ದ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಪಾಲಿಗಾನ್ ಈಸ್ 6 ಸ್ಟ್ರೈಟ್ ಆಂಗಲ್ಸ್ ದೆನ್ ದ ನಂಬರ್ ಆಫ್ ಸೈಡ್ಸ್ ಇನ್ ಪಾಲಿಗಾನ್ ವಿಲ್ ಬಿ ಅಂತ ಕೊಟ್ಟಿದ್ದಾರೆ. ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು 6 ಸರಳ ಕೋನಗಳಿಗೆ ಸಮವಾಗಿದ್ದರೆ ಬಹುಭುಜಾಕೃತಿಯು ಹೊಂದಿರುವ ಬಾಹುಗಳ ಸಂಖ್ಯೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಒಂದು ಸೂತ್ರ ಬರುತ್ತೆ. ಏನಪ್ಪಾ ಅದು ಅಂದರೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಈಸ್ ಈಕ್ವಲ್ ಟು 6 × 180 ಡಿಗ್ರಿ. ಅವ್ರು ಹೇಳೋ ಪ್ರಕಾರ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ನ ಮೊತ್ತ ಏನಾಗಿರುತ್ತೆ ಅಂದರೆ ಎಷ್ಟು, 6 ಸ್ಟ್ರೈಟ್ ಆಂಗಲ್ಸ್ಗಳ ಗುಣಲಬ್ಧಕ್ಕೆ ಸಮ ಅಂತ ಅವರೇ ಕೊಟ್ಟಿದ್ದಾರೆ. ನಮಗೆ ಇನ್ನೊಂದು ಗೊತ್ತು, ಸಮ್ ಆಫ್ ಇಂಟೀರಿಯರ್ ಆಂಗಲ್ನ ಸೂತ್ರ n-2 × 180 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 6 × ಸ್ಟ್ರೈಟ್ ಆಂಗಲ್ ಅಂದರೆ 180 ಡಿಗ್ರಿ ಅಂತ ತೊಗೊಂಡ್ರೆ 180 ಕ್ಯಾನ್ಸಲ್ ಆಗುತ್ತೆ. ಈಗ ಇಲ್ಲಿ n ಬೇಕು ಅಂದರೆ -2ನ ಈಕ್ವಲಿಂದ ಆ ಕಡೆ ಕಳಿಸಿದರೆ +2 ಆಯಿತು. ಅಲ್ಲಿಗೆ n ಇಸ್ ಈಕ್ವಲ್ ಟು 6 + 2 ಅಂದರೆ ಎಷ್ಟು ಬರುತ್ತೆ, 8. ಇದರ ಅರ್ಥ ಏನು ಅಂದರೆ ನಂಬರ್ ಆಫ್ ಸೈಡ್ಸು 8 ಇರ್ತವೆ ಅಂತ ಅರ್ಥವನ್ನು ಕೊಡುತ್ತೆ ಅದು. ಹಾಗಾಗಿ ನೀವು ಆಪ್ಷನ್ 3 ಕೊಟ್ಟಿದ್ದಾರೆ 8 ಅಂತೇಳಿ. ಸೊ ದಟ್ ಆಪ್ಷನ್ 3 ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ 59ನೇ ಕ್ವಶನ್. ಇಫ್ ದ ಸಮ್ ಆಫ್ ರೂಟ್ಸ್ ಆಫ್ ದ ಈಕ್ವೇಶನ್ x² - bx - c = 0 ಈಸ್ ಸೇಮ್ ಆಸ್ ದ ಸಮ್ ಆಫ್ ದೇರ್ ಸ್ಕ್ವೇರ್ಸ್ ವಿಚ್ ಒನ್ ಈಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ x² - bx - c = 0 ಅಂತಕ್ಕಂಥ ಒಂದು ವರ್ಗ ಸಮೀಕರಣದ ಮೂಲಗಳ ಮೊತ್ತವು ಮತ್ತು ಸಮೀಕರಣಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಹಾಗಿದ್ರೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅನ್ನೋದು ಕೊಟ್ಟಿದ್ದಾರೆ. ನಮಗೆ ಗೊತ್ತು, ಮೂಲಗಳನ್ನು ನಾವು ಒಂದು ಆಲ್ಫಾ ಇನ್ನೊಂದು ಬೀಟಾ ಅಂತ ತಗೊಂಡ್ರೆ ಮೂಲಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಗೊತ್ತು, ಮೂಲಗಳ ಗುಣಲಬ್ಧ ಕಂಡುಹಿಡಿಯುವ ಸೂತ್ರ ಗೊತ್ತು. ಇದರ ಆಧಾರದ ಮೇಲೆ ನಾವು ಈ ಒಂದು ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋದಾದ್ರೆ ವೆರಿ ಸಿಂಪಲ್. ಆಲ್ಫಾ ಪ್ಲಸ್ ಬೀಟಾದ ಸೂತ್ರ -b/a. ಅದ್ರ ಪ್ರಕಾರ ಇಲ್ಲಿ -b/a ಅಂತ ಹೇಳಿದ್ರೆ ಏನು, -b ಡಿವೈಡೆಡ್ ಬೈ -b/1 ಅಂತ ತಗೊಳ್ಬೇಕು ನಾವು. ಆಗ ಉತ್ತರ ಏನು ಬರುತ್ತೆ, 1 ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಆಲ್ಫಾ ಪ್ಲಸ್ ಬೀಟಾವನ್ನು ಕೊಟ್ಟಿದ್ದಾರೆ ಅವರು -b ಅಂತೇಳಿ ಸೂತ್ರದ ಪ್ರಕಾರ. ಅಲ್ಲಿ ನೀವು ಏನು ಈಕ್ವೇಶನ್ ಕೊಟ್ಟಿದ್ದಾರೆ, ಕೊಟ್ಟಂಥ ಈಕ್ವೇಶನಿನ ಪ್ರಕಾರ ಅಲ್ಲಿ -b ಇರುವ ಜಾಗದಲ್ಲಿ ನೀವು -b ಅನ್ನು ಹಾಕಬೇಕಾಗತ್ತೆ. ಅವಾಗ -× ಆಗುತ್ತೆ, b ಅಂತ ಬರ್ತದೆ. ಇನ್ನೊಂದು ಆಲ್ಫಾ ಇಂಟು ಬೀಟಾ, ಸಿ ಮತ್ತು ಎನ ಒಂದು ಇವುಗಳನ್ನು ನಾವು ನೋಡ್ತಾ ಹೋದಾಗ ಸಿ ಅಂತ ಹೇಳಿದ್ರೆ -c ಇದೆ ಡಿವೈಡೆಡ್ ಬೈ ಎ ಅಂದರೆ 1 ಇದೆ. ಅದರ ಬೆಲೆ -c ಬರುತ್ತೆ. ಅವ್ರು ಏನು ಹೇಳ್ತಾರೆ, ಆಲ್ಫಾ ಪ್ಲಸ್ ಬೀಟಾದ ಗುಣಲಬ್ಧವು ಏನು ಹೇಳ್ತಾರೆ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಅವೆರಡೂ ಕೂಡ ಅವುಗಳ ವರ್ಗಗಳ ಗುಣಲಬ್ಧ ಅಂತ ಕೊಡ್ತಾರೆ. ಗೊತ್ತಾಯ್ತಲ್ಲ, ವರ್ಗಗಳ ಗುಣಲಬ್ಧವು ಯಾವುದಕ್ಕೆ ಸಮ ಇರುತ್ತೆ ಅಂತ ಹೇಳ್ತಾರೆ ಅವರು ಅಂತ ಹೇಳಿದ್ರೆ ಯಾವುದು, ಆಲ್ಫಾ ಪ್ಲಸ್ ಬೀಟಾಗೆ ಸಮ ಇರುತ್ತೆ ಅಂತ. ಅವ್ರು ಕೊಟ್ಟಿರುವ ಸ್ಟೇಟ್ಮೆಂಟಿನ ಪ್ರಕಾರ ಆಲ್ಫಾ ಪ್ಲಸ್ ಬೀಟಾ
ಈಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂತ ತಗೊಳ್ಬೋದು ನಾವು. ಸಮೀಕರಣದ ಏನು ಮೂಲಗಳ ಮೊತ್ತವು ಸಮೀಕರಣದ ಮೂಲಗಳ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ ನಿಮಗೇನು ಬರುತ್ತೆ ಇಲ್ಲಿ ಬಿ. ಹಾಗೆಯೇ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅನ್ನು ನಾವು ಏನಂತ ಬರ್ಕೊಳ್ಬೋದು ಅಂದರೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಇಂಟು ಬೀಟಾ ಅಂತ ತಗೊಳ್ಬೋದು. ಈಗ ಈ ವ್ಯಾಲ್ಯೂಸನ್ನು ಇಲ್ಲಿ ಹಾಕಿದ್ರಿ ಅಂದರೆ ನೀವು ಆಲ್ಫಾ ಪ್ಲಸ್ ಬೀಟಾ ಅಂದರೆ ಇಲ್ಲಿ ಬಿ ಬಂದಿದೆ, ಸ್ಕ್ವೇರ್ ಮಾಡಿದ್ರೆ ಬಿ ಸ್ಕ್ವೇರ್. 2 ಇಂಟು ಆಲ್ಫಾ ಇಂಟು ಬೀಟಾ ಅಂದರೆ ಏನು ಬಂದಿದೆ ಮೈನಸ್ ಸಿ. ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಬಿ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2c ಬರ್ತಾ ಇದೆ. ಏನು ಬರ್ತಾ ಇದೆ ಆನ್ಸರು ಬಿ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ 2c. ಇದನ್ನು ನೀವು ನೋಡ್ತಾ ಹೋದರೆ ಈ ಒಂದು ಆನ್ಸರ್ ಯಾವುದರಲ್ಲಿ ಇದೆಯಪ್ಪ ಅಂತ ಹೇಳಿದ್ರೆ ಆಪ್ಷನ್ 1ರಲ್ಲಿ ಕೊಟ್ಟಿದ್ದಾರೆ ಬಿ ಸ್ಕ್ವೇರ್ ಪ್ಲಸ್ 2c ಈಸ್ ಈಕ್ವಲ್ ಟು ಬಿ ಅಂತೇಳಿ. ಸೊ ನೀವು ಆಪ್ಷನ್ 1 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಅದೇ ರೀತಿಯಲ್ಲಿ 60ನೇ ಕ್ವಶನ್, ಎ ಟ್ರಯಾಂಗಲ್ ಹ್ಯಾಸ್ ಏರಿಯಾ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಅಂಡ್ ಒನ್ ಆಫ್ ಇಟ್ಸ್ ಸೈಡ್ಸ್ ಈಸ್ ಎಕ್ಸ್ ಪ್ಲಸ್ 2. ದ ಕರೆಸ್ಪಾಂಡಿಂಗ್ ಆಲ್ಟಿಟ್ಯೂಡ್ ಆಫ್ ಟ್ರಯಾಂಗಲ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಒಂದು ತ್ರಿಭುಜದ ವಿಸ್ತೀರ್ಣವು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮತ್ತು ಇದರ ಒಂದು ಬಾಹು ಎಕ್ಸ್ ಪ್ಲಸ್ 2 ಆಗಿದ್ದರೆ ಆ ಬಾಹುವಿಗೆ ಎಳೆದ ಎತ್ತರವು. ವೆರಿ ಸಿಂಪಲ್ ಆಗಿ ಇದಕ್ಕೆ ಆನ್ಸರ್ನ ನೀವು ಹೇಳ್ಬೋದು. ಹೇಗಪ್ಪ ಅಂತಂದರೆ ಅವರು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಅಂತ ಕೊಟ್ಟಿದ್ದಾರೆ ಒಂದು ಸೈಡು, ಅಥವಾ ಏರಿಯಾ ಕೊಟ್ಟಿದ್ದಾರೆ ಟ್ರಯಾಂಗಲ್ನ ಏರಿಯಾ. ಇದನ್ನು ಫ್ಯಾಕ್ಟರೈಸ್ ಮಾಡಿದ್ರೆ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಬರುತ್ತೆ. ನಮಗೆ ಟ್ರಯಾಂಗಲ್ನ ಏರಿಯಾ ಕಂಡುಹಿಡಿಯುವ ಸೂತ್ರ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಥವಾ ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಏರಿಯಾ ಬಂದಿದೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 1/2 ಇಂಟು ಒಂದು ಸೈಡು ಎಕ್ಸ್ ಪ್ಲಸ್ 2 ಅಂತ ಅವರೇ ಕೊಟ್ಟಿದ್ದಾರೆ, ಇಂಟು ಆಲ್ಟಿಟ್ಯೂಡನ್ನು ನೀವು ಕಂಡುಹಿಡಿಬೇಕು. ರೈಟ್ ಸೈಡು ಲೆಫ್ಟ್ ಸೈಡಲ್ಲಿರುವ ಎಕ್ಸ್ ಪ್ಲಸ್ 2 ಕ್ಯಾನ್ಸಲ್ ಆದರೆ ಇಲ್ಲಿ ಎಕ್ಸ್ ಉಳಿತದೆ. 2ನ ಈಕ್ವಲಿಂದ ಈ ಕಡೆ ತೊಗೊಂಬಂದ್ರೆ 2x ಆಗುತ್ತೆ, ಈ ಕಡೆ ಆಲ್ಟಿಟ್ಯೂಡ್ ಉಳಿತದೆ. ಅದರ ಅರ್ಥ ಗೊತ್ತಾಯ್ತಲ್ವ? ಈಗ ಆಲ್ಟಿಟ್ಯೂಡ್ನ ಮೆಜರ್ಮೆಂಟ್ ಕೇಳಿದರೆ ಅಲ್ಲಿ ಎಳೆದಂಥ ಎತ್ತರ ಎಷ್ಟಿರುತ್ತೆ ಅಂದರೆ ಅದು 2xಗೆ ಸಮ ಇರುತ್ತೆ. ಹಾಗಾಗಿ ನೀವು ಕೊಟ್ಟಂಥ ಆಪ್ಷನ್ಗಳಲ್ಲಿ 1ನೇ ಆಪ್ಷನ್ನಲ್ಲಿ 2x ಅಂತ ಕೊಟ್ಟಿದ್ದಾರಲ್ವಾ, ಸೊ 1ನೇ ಆಪ್ಷನನ್ನು ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಇನ್ನು ಮುಂದಿನ ಪ್ರಶ್ನೆ, a 5-digit number A, B, C, D, E is such that the 6-digit number A, B, C, D, E 1 is the product of the 6-digit number 1, A, B, C, D, E and 3. The sum of the digits of the numbers A, B, C, D, E is ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ಒಂದು 6 ಅಂಕಿ ಸಂಖ್ಯೆ ಇದೆ. ಆ 6 ಅಂಕಿಯ ಸಂಖ್ಯೆಯ ಡಿಜಿಟ್ಗಳನ್ನು ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇ ಮತ್ತು 1. ಇದ್ರ ಜೊತೆಗೆ 1A B C D E ಇವುಗಳ ಜೊತೆಗೆ 3ರ ಗುಣಲಬ್ಧ ಅಂತ ಹೇಳ್ತಾರೆ. ಅಂದರೆ ಇವೆರಡನ್ನ ಗುಣಾಕಾರ ಮಾಡಿದರೆ ಈ ಆನ್ಸರ್ ಬರುತ್ತೆ. ಹಾಗಿದ್ಮೇಲೆ 5 ಅಂಕಿಯ ಸಂಖ್ಯೆ ಎ ಬಿ ಸಿ ಡಿ ಇನಲ್ಲಿ ಅವುಗಳ ಅಂಕಿಗಳೇನು ಬರ್ತಾವಲ್ಲ, ಆ ಅಂಕಿಗಳ ಮೊತ್ತ ಎಷ್ಟು ಬರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಇದನ್ನು ನೀವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಏನು ಮಾಡೋಣ ಅಂದರೆ ಒಂದು 5-digit ನಂಬರ್ ಗೊತ್ತಿಲ್ಲ, ಅದನ್ನು ನಾವು ಎ ಬಿ ಸಿ ಡಿ ಇ ಅಂತ ತೊಗೊಂಡ್ರೆ ಅದನ್ನು ನಾವು ಎಕ್ಸ್ ಅಂತ ಹೇಳ್ರಿ. 5-digit ನಂಬರ್ನ ನೀವು ಎಕ್ಸ್ ಅಂತ ತೊಗೊಳ್ರಿ. ಇನ್ನೊಂದು 6-digit ನಂಬರ್ ಅವರೇ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇ ಕಾಮ 1. ಅಂದರೆ ಅಲ್ಲಿಗೆ 5-digitಗೆ +1 ಎಕ್ಸ್ಟ್ರಾ ಆಗುತ್ತೆ. ಅದು ಒಂದು ಯಾವುದಕ್ಕೆ ಸಮ ಇರುತ್ತೆ ಅಂದರೆ ಅದನ್ನು ಇಂಟು 10ಗೆ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು 10 ಮಾಡಿದ್ರೆ 10. 10ಗೆ ಇದಿಷ್ಟನ್ನು ನಾವು ಎಕ್ಸ್ ಅಂತ ತೊಗೊಂಡಿರೋದ್ರಿಂದ ಇಷ್ಟನ್ನು ಸೇರಿಸಿದ್ರೆ ಇದೇನಾಗುತ್ತೆ ಅಂದರೆ 10x + 1 ಅನ್ನೋದು ಏನಾಗುತ್ತೆ 6-digit ನಂಬರ್ ಆಗುತ್ತೆ. ಅವಾಗ ಗೊತ್ತಾಯ್ತಲ್ಲ? 5-digit ನಂಬರನ್ನು ನೀವು ಇದನ್ನು ಎಕ್ಸ್ ಅಂತ ತೊಗೊಂಡ್ರಿ ಅಂದರೆ 6-digit ನಂಬರ್ ಅವಾಗ ಏನಾಗುತ್ತೆ ಅಂದರೆ 10x + 1 ಆಗುತ್ತೆ. ಇನ್ನು ಅವರೇ ಹೇಳ್ತಾರೆ 6-digit ನಂಬರು ಇದನ್ನು ನಾವೇನಂತ ಬರಿಬೋದು ಈಗ ಅಂತ ಹೇಳಿದ್ರೆ 6-digit ನಂಬರ್ ಆಗಿರೋದ್ರಿಂದಾಗಿ 5-digit ನಂಬರ್ನ ನೀವು ಎಕ್ಸ್ ಅಂತ ತೊಗೊಂಡ್ರೆ ಅದರ ನೆಕ್ಸ್ಟ್ ಅಂಕಿ ಯಾವ್ದು ಬರುತ್ತೆ, ಅದರ ಒಂದು ಸ್ಥಾನ ಬೆಲೆ ಏನಾಗಿರುತ್ತೆ ಅಂದರೆ 1 lakhಗೆ ಸಮ ಇರುತ್ತೆ. ಅಲ್ಲಿಗೆ 1 lakh + x ಅಂತ ತಗೊಳ್ಬೋದು. ಇದ್ರ ಪ್ರಕಾರ 10x + 1 ನೀವು 3 ಇಂಟು ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ, 3ರಿಂದ ಗುಣಾಕಾರ ಮಾಡ್ತಾ ಇದ್ದಾರೆ 6 ಅಂಕಿ ಸಂಖ್ಯೆಯನ್ನು ಅಂತ ಅಂದಾಗ 3 ಇಂಟು 1 lakh + x ಅಂತ ತಗೊಳ್ತೀರಾ. ಆಗ ಇಲ್ಲಿ ನೋಡಿ 10x + 1 = 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 lakh ಅಥವಾ 300,000 + x ಆಗುತ್ತೆ. ಈಗ ಎಕ್ಸ್ನ ಈ ಕಡೆ ತೊಗೊಂಬಂದರೆ 10x ಮೈನಸ್ ಎಷ್ಟು 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 ಆಗುತ್ತಲ್ವಾ. 10x - 3x =
ಈ 1 ಈಕ್ವಲಿಂದ ಆ ಕಡೆ ಕಳಿಸ್ರಿ 300,000 ಮೈನಸ್ 1 ಆಗುತ್ತೆ. ಈಗ 7x ಈಸ್ ಈಕ್ವಲ್ ಟು 299,900 ಬರುತ್ತೆ. 299,999 ಬರುತ್ತೆ. 7 ಈಕ್ವಲಿಂದ ಆ ಕಡೆ ಕಳಿಸ್ಬಿಟ್ರಿ ಅಂದರೆ 299,999ಗೆ ಡಿವೈಡೆಡ್ ಬೈ 7 ಮಾಡಿದ್ರಿ ಅಂತ ಹೇಳಿದ್ರೆ ಆನ್ಸರ್ ಏನು ಬರುತ್ತಪ್ಪ ಅಂದರೆ ಅದು 42,857 ಬರುತ್ತೆ. ಇದನ್ನು ನೋಡಿದರೆ 5 ಅಂಕಿಯ ಸಂಖ್ಯೆ ಆಗಿದೆ. ಈ 5 ಅಂಕಿಯ ಸಂಖ್ಯೆಯಲ್ಲಿ ಬರುವ ಎಲ್ಲ ಅಂಕಿಗಳನ್ನು ಕೂಡಿದರೆ 4 + 2 + 8 + 5 + 7 ಮಾಡಿದ್ರಿ ಅಂದರೆ ಆ ಅಂಕಿಗಳ ಮೊತ್ತ ಎಷ್ಟು ಬರುತ್ತೆ? 26 ಬರುತ್ತೆ. ಅಂದರೆ ಇದರ ಅರ್ಥ ಎರಡನೇ ಆಪ್ಷನಲ್ಲಿ ಇರ್ತಕ್ಕಂಥ ಉತ್ತರವನ್ನು ನೀವು ಇದಕ್ಕೆ ಆನ್ಸರ್ ಅಂತೇಳಿ ಹೇಳಬೇಕಾಗತ್ತೆ. ಪ್ರಶ್ನೆ ಆಪ್ಷನನ್ನು ಕೊಟ್ಟಿರುವಂತಹ ಪ್ರಶ್ನೆಗೆ. ಅದೇ ರೀತಿಯಲ್ಲಿ 62ನೇ ಪ್ರಶ್ನೆ, ಎ ಟೌನ್ ಹ್ಯಾಸ್ ಟೋಟಲ್ ಪಾಪ್ಯುಲೇಷನ್ ಆಫ್ 25,000 ಔಟ್ ಆಫ್ ವಿಚ್ 13,000 ರೀಡ್ ದ ಡೆಕ್ಕನ್ ಹೆರಾಲ್ಡ್ and 10,500 read the Times of India and 2,500 read both papers. The percentage of population who read neither of these newspapers is ಅಂತ ಕೊಟ್ಟಿದ್ದಾರೆ. 25,000 ಜನಸಂಖ್ಯೆ ಇರುವ ಒಂದು ಪಟ್ಟಣದಲ್ಲಿ 13,000 ಜನರ ಏನು ಮಾಡ್ತಾರೆ? ಡೆಕ್ಕನ್ ಹೆರಾಲ್ಡ್ ಪ್ರತಿಯನ್ನು ಓದ್ತಾರೆ. 10,500 ಜನ ಟೈಮ್ಸ್ ಆಫ್ ಇಂಡಿಯಾ ಓದ್ತಾರೆ. ಎರಡನ್ನೂ ಕೂಡ ಓದೋರು 2,500 ಜನ. ಹಾಗಾದರೆ ಶೇಕಡ ಎಷ್ಟರಷ್ಟು ಜನ ಎರಡೂ ಪತ್ರಿಕೆಗಳನ್ನು ಓದುವುದಿಲ್ಲ ಅನ್ನೋದು ಕ್ವಶನ್. ಇದಕ್ಕೆ ನಿಮಗೆ ಆನ್ಸರ್ ಸಿಗಬೇಕು ಅಂತ ಹೇಳಿದ್ರೆ ನೋಡಿ, ಅವ್ರೇನು ಹೇಳ್ತಾರೆ, ಒಟ್ಟು ಆ ಒಂದು ಟೌನಿನ ಪಾಪ್ಯುಲೇಷನ್ 25,000, ಅದನ್ನು ಎನ್ ಅಂತ ತಗೊಳ್ಳೋಣ. ಬರೀ ಏನು ಡೆಕ್ಕನ್ ಹೆರಾಲ್ಡ್ ಬುಕ್ಕನ್ನು ನ್ಯೂಸ್ ಪೇಪರ್ನ ಓದೋರ ಸಂಖ್ಯೆ 13,000 ಅಂತ ಕೊಟ್ಟಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಓದೋರ ಸಂಖ್ಯೆ 10,500, ಅದನ್ನು ಎ ಬಿ ಅಂತ ತಗೊಳ್ಳೋಣ. ಎರಡನ್ನೂ ಓದೋರ ಸಂಖ್ಯೆ ಕೊಟ್ಟಿದ್ದಾರೆ 2,500, ಅದನ್ನು ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳ್ತೀವಿ ನಾವು. ಇದ್ರ ಪ್ರಕಾರ ಇನ್ನೊಂದೇನು, ಪೀಪಲ್ ರೀಡಿಂಗ್ ಅಟ್ಲೀಸ್ಟ್ 1 ನ್ಯೂಸ್ ಪೇಪರ್, ಎರಡರಲ್ಲಿ ಒಂದನ್ನಾದರೂ ಕೂಡ ಓದೋರ ಸಂಖ್ಯೆಯನ್ನು ನಾವು ಎನ್ ಆಫ್ ಎ ಯೂನಿಯನ್ ಬಿ ಅಂತ ಕಂಡುಹಿಡಿಬೇಕು. ಅಂದರೆ ಇದರ ಅರ್ಥ ಏನು ಮಾಡಬೇಕಂದ್ರೆ ಇದಕ್ಕೆ ಏನು ಡೆಕ್ಕನ್ ಹೆರಾಲ್ಡ್ ಪೇಪರ್ ಓದೋರ ಸಂಖ್ಯೆ ಕೂಡಬೇಕು, ಆಮೇಲೆ ಏನು ಟೈಮ್ಸ್ ಆಫ್ ಇಂಡಿಯಾ ಓದೋರ ಸಂಖ್ಯೆ ಕೂಡಬೇಕು, ಅದರಲ್ಲಿ ಎರಡನ್ನೂ ಓದೋರ ಸಂಖ್ಯೆಯನ್ನು ಕಳಿಬೇಕು. ಆಗ ಅಲ್ಲಿಗೆ ಆನ್ಸರ್ ಏನು ಬರುತ್ತೆ ಅಂದರೆ 21,000 ಬರುತ್ತೆ. ಈ 21,000 ಏನಪ್ಪ ಅಂದರೆ ಒಟ್ಟಿನಲ್ಲಿ ನ್ಯೂಸ್ ಪೇಪರ್ ಓದೋರು. ಕೆಲವರು ಅದರಲ್ಲಿ ಏನೋ ಒಂದು ಓದೋರು ಇದ್ದಾರೆ, ಎರಡನ್ನೂ ಓದೋರು ಇದ್ದಾರೆ, ಅಥವಾ ಅಂದರೆ ಹೆರಾಲ್ಡ್ ಅಥವಾ ಇನ್ನೊಂದು ಟೈಮ್ಸ್ ಆಫ್ ಇಂಡಿಯಾ ಅಥವಾ ಎರಡನ್ನೂ ಓದೋರು. ಒಟ್ಟಾರೆ ಆ ಒಂದು ಟೌನ್ನಲ್ಲಿ ಏನೋ ನ್ಯೂಸ್ ಪೇಪರ್ ಓದುವವರ ಸಂಖ್ಯೆ 21,000. ಹಾಗಿದ್ದ ಮೇಲೆ ಒಟ್ಟು 25,000 ಇದೆ. ಆ 25,000ದಲ್ಲಿ ನೀವು 21,000 ನ್ಯೂಸ್ ಪೇಪರ್ನ ಓದೋರ ಸಂಖ್ಯೆಯನ್ನು ಕಳೆದ್ರೆ ಓದದೇ ಇರೋರ ಸಂಖ್ಯೆ ಸಿಗುತ್ತೆ. 25ರಲ್ಲಿ 21,000ವನ್ನು ಕಳೆದ್ರೆ 4,000 ಏನು ಬರ್ತದೆ ಜನಸಂಖ್ಯೆ. ಈ 4,000 ಏನಾಗಿರುತ್ತೆ ಅಂದರೆ ಯಾವುದನ್ನು ಓದದೇ ಇರ್ತಕ್ಕಂಥವ್ರು ಇವರು. ಸೊ ಹಾಗಿದ್ರೆ ಅವ್ರ ಪರ್ಸೆಂಟೇಜ್ ಕಂಡುಹಿಡಿಬೇಕಂದ್ರೆ ಟೋಟಲ್ ಪಾಪ್ಯುಲೇಷನನ್ನು ಕೆಳಗಡೆ ಬರ್ಕೋಬೇಕಲ್ವಾ. ಟೋಟಲ್ ಪಾಪ್ಯುಲೇಷನ್ ಕೆಳಗಡೆ ಬರ್ಕೊಂಡು ನ್ಯೂಸ್ ಪೇಪರ್ ಓದದೇ ಇರೋರ ಸಂಖ್ಯೆ ಮೇಲ್ಗಡೆ ಬರ್ಕೊಂಡು ಇಂಟು 100 ಮಾಡಿದ್ರಿ ಅಂದರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. 0,0,0,0 ಕ್ಯಾನ್ಸಲ್, 0,0 ಕ್ಯಾನ್ಸಲ್, 25 ಎಷ್ಟು ಬರುತ್ತೆ? 16,400 ಬರುತ್ತೆ. ಸೊ ದಟ್ ನಿಮಗೆ ಆನ್ಸರ್ ಏನು ಬಂತು? 16%. ಅಂದರೆ ಆ ಒಂದು ಟೌನಿನಲ್ಲಿ ನ್ಯೂಸ್ ಪೇಪರ್ ಓದದೇ ಇರ್ತಕ್ಕಂಥವ್ರ ಸಂಖ್ಯೆ ಶೇಕಡಾದಲ್ಲಿ ಹೇಳೋದಾದರೆ 16%. ಹಾಗಾಗಿ ನಿಮಗೆ ಆಪ್ಷನ್ 3ರಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಆಪ್ಷನ್ 3ಅನ್ನು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಹಾಗೆ 63ನೇ ಕ್ವಶನ್ನು, ಎ ಸಾಲಿಡ್ ಈಸ್ ಇನ್ ದ ಶೇಪ್ ಆಫ್ ಎ ಕೋನ್ ಸ್ಟ್ಯಾಂಡಿಂಗ್ ಆನ್ ಎ ಹೆಮಿಸ್ಫೇರ್ ವಿತ್ ಬೋತ್ ದೇರ್ ರೇಡಿಯೈ ಬೀಯಿಂಗ್ ಈಕ್ವಲ್ ಟು 1 centimeter and the height of the cone is equal to its radius. The volume of the solid is ಅಂತ ಕೊಟ್ಟಿದ್ದಾರೆ. ಒಂದು ಘನಾಕೃತಿ ಇದೆ, ಅದರ ಕೆಳಗಡೆ ಅರ್ಧಗೋಳ, ಅದರ ಮೇಲ್ಗಡೆ ಒಂದು ಶಂಕುವನ್ನು ತಯಾರು ಮಾಡಿ ಒಂದು ಸಾಲಿಡನ್ನು ತಯಾರು ಮಾಡಲಾಗಿದೆ. ಅವೆರಡರ ತ್ರಿಜ್ಯ ಒಂದೇ ಇರುತ್ತೆ, 1 ಸೆಂಟಿಮೀಟರ್, ಮತ್ತು ಶಂಕುವಿನ ಎತ್ತರನೂ ಕೂಡ ತ್ರಿಜ್ಯಕ್ಕೆ ಸಮ ಅಂತ ಕೊಟ್ಟಾರೆ. ಹಾಗಿದ್ಮೇಲೆ ಆ ಒಂದು ಘನಾಕೃತಿಯ ಘನಫಲವನ್ನು ನೀವು ಕಂಡುಹಿಡಿಬೇಕು. ಸೊ ನಮಗೆ ಗೊತ್ತು ಆ ಒಂದು ಘನಾಕೃತಿಯ ಘನಫಲ ಯಾವಾಗ ಸಿಗುತ್ತಪ್ಪ ಅಂದರೆ ಶಂಕುವಿನ ಘನಫಲಕ್ಕೆ ಅರ್ಧಗೋಳದ ಘನಫಲವನ್ನು ಕೂಡಿದಾಗ ಸಿಗುತ್ತೆ. ಶಂಕುವಿನ ಘನಫಲದ ಸೂತ್ರ 1/3 πr² ಹೆಚ್ಚು, ಹಾಗೆಯೇ ಅರ್ಧಗೋಳದ ಘನಫಲದ ಸೂತ್ರ 2/3 πr³. ಇಲ್ಲಿ ತ್ರಿಜ್ಯ ಮತ್ತು ಏನೋ ಎತ್ತರ ಎರಡೂ ಸೇಮ್ ಅಂತ ಕೊಟ್ಟಿದ್ದಾರೆ, ಮತ್ತು 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನೀವು 1/3 × π × r ಅಂತ ಹೇಳಿದ್ರೆ 1² × 1, 2/3 × π × 1³ ಮಾಡಿದ್ರಿ ಅಂದರೆ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 1/3 π ಉಳಿತದೆ. ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 2/3 π ಉಳಿತದೆ.
ಇಲ್ಲಿ 1/3π 2/3π ಅಂತ ಹೇಳಿದ್ರೆ ಕೆಳಗಡೆ 3 ಬರುತ್ತೆ, 1 + 2 ಮಾಡಿದ್ರೆ 3 × π ಆಗುತ್ತೆ. ಈಗ 3 ಕ್ಯಾನ್ಸಲ್ ಮಾಡಿದ್ರೆ ಫೈನಲ್ ಆನ್ಸರ್ ಏನು ಬಂತು? ಬರೀ ಪೈ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಅದರ ಅರ್ಥ ಇಲ್ಲಿ ಏನು ಅಂತ ಹೇಳಿದ್ರೆ ಆ ಒಂದು ಘನಾಕೃತಿಯ ಘನಫಲ π ಕ್ಯೂಬಿಕ್ ಸೆಂಟಿಮೀಟರ್ ಅಥವಾ ಕ್ಯೂಬಿಕ್ ಯೂನಿಟ್ ಅಂತೇಳಿ ನಾವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಹಾಗೆ 64ನೇ ಕ್ವಶನ್ a + b + c ಹೋಲ್ ಕ್ಯೂಬ್ ಮೈನಸ್ a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ c ಕ್ಯೂಬ್ ಇಸ್ ಈಕ್ವಲ್ ಟು, ಇದು ಆಲ್ಜಿಬ್ರಾಯಿಕ್ ಐಡೆಂಟಿಟಿ. ಈ ಆಲ್ಜಿಬ್ರಾಯಿಕ್ ಐಡೆಂಟಿಟಿಯ ಪ್ರಕಾರ a + b + c ಹೋಲ್ ಕ್ಯೂಬ್ ಮೈನಸ್ a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ c ಕ್ಯೂಬ್ ಅನ್ನು ನಾವೇನಂತ ಕರಿತೀವಿ? 3 × a + b × b + c × c + a. ಸೊ ಅದು ಆಪ್ಷನ್ 2ರಲ್ಲಿ ಆ ಒಂದು ಉತ್ತರ ಇದೆ. ಸೊ ದಟ್ ನೀವು ಆಪ್ಷನ್ 2ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಹಾಗೆ 65ನೇ ಕ್ವಶನ್, ಇಫ್ ದ ಲೆಂತ್ ಆಫ್ ದ ಕಾರ್ಡ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ದ ರೇಡಿಯಸ್ ದೆನ್ ದ ಆಂಗಲ್ ಸಬ್ಟೆಂಡೆಡ್ ಬೈ ಇಟ್ ಅಟ್ ದ ಸೆಂಟರ್ ಈಸ್ ಅಂತ ಕೊಟ್ಟಿದ್ದಾರೆ. ಒಂದು ವೃತ್ತದಲ್ಲಿ ಜಾದ ಉದ್ದವು ತ್ರಿಜ್ಯಕ್ಕೆ ಸಮವಾಗಿದ್ದರೆ ಜಾವು ಕೇಂದ್ರದಲ್ಲಿ ಉಂಟು ಮಾಡುವ ಕೋನ. ನೋಡಿ, ಸೊ ನೋಡಿ ಇಲ್ಲಿ ಕ್ವಶನ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಇದು ಒಂದು ಸೆಂಟರ್ನಿಂದ ಇದು ರೇಡಿಯಸ್ ಅಂತ ತಿಳ್ಕೊಂಡ್ರೆ, ಕೆಳಗಡೆ ಒಂದು ಕಾರ್ಡನ್ನು ಹಾಕಿದ್ದಾರೆ. ಸಪೋಸ್ ಆ ಕಾರ್ಡ್ನ ಲೆಂತು ರೇಡಿಯಸ್ನ ಲೆಂತು ಸಮ ಇದ್ರೆ ಇಲ್ಲಿ ಆಂಗಲ್ ಏನು ಫಾರ್ಮೇಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಈ ರೀತಿ ಕಾರ್ಡ್ನ ಲೆಂತು ರೇಡಿಯಸ್ನ ಲೆಂತು ಸಮ ಇದೆ, ಇದು 2 ಇದೆ ಅಂದರೆ ಇದು 2 ಇದೆ. ಸಪೋಸ್ ನೀವು ಇಲ್ಲಿಂದ ಕಾರ್ಡ್ನ 2 ಎಂಡ್ಗಳಿಗೆ ಒಂದೊಂದು ಲೈನ್ ಹಾಕಿದಾಗ ಒಂದು ಟ್ರಯಾಂಗಲ್ ಫಾರ್ಮೇಷನ್ ಆಗುತ್ತೆ. ಇದು ಕೂಡ 2 ಸೆಂಟಿಮೀಟರ್, ಇದು ಕೂಡ 2 ಸೆಂಟಿಮೀಟರ್. ನೀವು ಅಬ್ಸರ್ವ್ ಮಾಡಿದ್ರೆ ಇದು ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ 3 ಕೋನಗಳು ಕೂಡ ಸಮ ಇರಬೇಕು, ಯಾಕಂದ್ರೆ 3 ಬಾಹುಗಳು ಸಮ ಇರೋದ್ರಿಂದ. ಸೊ ದಟ್ 180 ಡಿಗ್ರಿಯನ್ನು ನೀವು ಡಿವೈಡೆಡ್ ಬೈ 3 ಮಾಡಿದ್ರೆ ಏನು ಬರುತ್ತೆ? ಆನ್ಸರ್ 60 ಡಿಗ್ರಿ ಬರುತ್ತೆ. ಹಾಗಾಗಿ ನೀವು ಆಪ್ಷನ್ 3ರಲ್ಲಿ 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ರೈಟ್ ಆನ್ಸರ್ ಅಂತೇಳಿ ನೀವು ಆಯ್ಕೆ ಮಾಡಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಸುಮಾರು 15 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮುಂದೆ 66ರಿಂದ 80 ತನಕ ಪ್ರಶ್ನೆಗಳು ಏನಿದಾವಲ್ಲ ಆ ಒಂದು ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಇಲ್ಲಿ ತನಕ ತಾವೆಲ್ಲರೂ ಕೂಡ ವಿಡಿಯೋ ನೋಡಿದಿರಿ. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಬಾರಿ ಬರ್ತೀನಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.